ಟ್ಯೂಸ್ಡೇ ಈವ್ನಿಂಗ್ ಬ್ಲಾಗ್. ಯಕ್ಷಿತ್ ನೋಡಿ ವಾರ್ಡ್ರೋಬ್ ಬಾಗಿಲು ತೆಗೆದು ಒಳಗಡೆ ಹೋಗಿ ಕೂತ್ಕೊಳ್ಳೋದು ಬರೋದು ಈ ಥರ ಮಾಡ್ತಾನೆ. ತರಕಾರಿ ಏನೂ ಇರಲಿಲ್ಲ, ತೊಗೊಂಡು ಬರೋಣ ಅಂತ ಯಕ್ಷಿತ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ತರಕಾರಿ ಶಾಪಲ್ಲಿ ನೋಡಿ ಹೆಂಗೆ ಕುಂತಿದ್ದಾನೆ ಅಂತ. ಅಂದರೆ ನನಗೆ ತರಕಾರಿ ತೊಗೊಳೋದಕ್ಕೆ ಬಿಡಲ್ಲ. ಕೆಲವೊಂದು ಟೈಮ್ ತರಕಾರಿ ಶಾಪ್ ಅವರೇ ಎತ್ಕೊಂಡಿರ್ತಾರೆ ನಾನು ತರಕಾರಿ ತೊಗೊಳ್ಳೋವರೆಗೂ. ಅಲ್ಲಿಂದ ತರಕಾರಿ ಎಲ್ಲನೂ ತೊಗೊಂಡು ಬಂದು ಎಲ್ಲನೂ ಎತ್ತಿಟ್ಬಿಟ್ಟು, ಹಾಗೆ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋನು ಕೂಡ ತೊಗೊಂಡು ಬಂದಿದ್ದೆ. ಹಾಗೆ ಕಾರ್ನ್ ಕೂಡ ತೊಗೊಂಡು ಬಂದಿದ್ದೆ. ಯಕ್ಷಿತ್ಗೆ ಬೇಯಿಸಿ ಕೊಡೋಣ ಅಂತಂದ್ಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸಿ ಕೊಟ್ಟೆ. ಹಾಗೆ ನನಗೆ ಸ್ವಲ್ಪ ಅದಕ್ಕೆ ರೆಡ್ ಚಿಲ್ಲಿ ಪೌಡರು ಮತ್ತು ಪೆಪ್ಪರ್ನ ಹಾಕ್ಕೊಂಡು ತಿಂದ್ಬಿಟ್ಟು ಇವತ್ತಿನ ಡಿನ್ನರ್ಗೆ ನಾನು ಮಸೊಪ್ಪನ್ನ ಮಾಡ್ತಾ ಇದ್ದೀನಿ. ಈ ಥರ ಮಸೊಪ್ಪನ್ನ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಚಿದಕ್ಬೇಳೆ ಕಾಳಿತ್ತು ಒಣಗಿಸಿ ಇಟ್ಕೊಂಡಿದ್ನಲ್ಲ, ಅದರಿಂದ ಮಸೊಪ್ಪನ್ನ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಬೇಯೋದಕ್ಕೆ ಇಟ್ಬಿಟ್ಟು ನಾನಿಲ್ಲಿ ಎಗ್ ಬುರ್ಜಿನೂ ಕೂಡ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಮಸೊಪ್ಪಿಗೆ ಇಟ್ಟಿದ್ನಲ್ಲ, ಅದು ಕೂಡ ಬೆಂದಿತ್ತು. ಅದನ್ನು ಜಸ್ಟ್ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು, ರುಬ್ಕೊಳ್ಳೋದೇನು ಬೇಡ. ಅದಕ್ಕೆ ಈರುಳ್ಳಿ ಒಗ್ಗರಣೆ ಹಾಕ್ಕೊಂಡ್ರೆ ಮಸೊಪ್ಪು ರೆಡಿ ಆಗುತ್ತೆ. ಯಕ್ಷಿತ್ಗೆ ಊಟ ಮಾಡಿಸಿ ಆಮೇಲೆ ನಾವು ಕೂಡ ಊಟ ಮಾಡಿದ್ವಿ. ಇದಾಗಿತ್ತು ನಾವು ವ್ಲಾಗ್. ಮತ್ತೆ ಇನ್ನೊಂದು ವ್ಲಾಗ್ನೊಂದಿಗೆ ನಾನು ನಿಮಗೆ ಸಿಗ್ತೀನಿ.